ಸೋಮವಾರ ಭೇಟಿ ಮಾಡಿದ್ರಿ, ಏನು ಉಪಚುನಾವಣೆ ಗೆಲುವನ್ನ ವಿಶ್ ಮಾಡಿದ್ರಾ? ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಕೂಡ ವಿಶ್ ಮಾಡಬೇಕು ಅಂತಕ್ಕಂಥದ್ದು. ಯಶವಂತಪುರ ಕ್ಷೇತ್ರಕ್ಕೆ ಸುಮಾರು 75 ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆ, ಅದಕ್ಕೆ ಅವರಿಗೆ ಕೂಡ ವಿಶ್ ಮಾಡಿದೆ. ಯಾವ ಸ್ಕೀಮ್ ಅಲ್ಲಿ ಸರ್? ನಗರೋತ್ಥಾನದಲ್ಲಿ ಈಗ ಕೊಟ್ಟಿದ್ದಾರೆ. ಈಗ ಹೊಸದ ಕೊಟ್ಟರು ನಿನ್ನೆ. ಉಪಮುಖ್ಯಮಂತ್ರಿಗಳಿಗೂ ಕೂಡ ಈಗ ಹೋಗ್ತಾ ಇದ್ದೀನಿ, ಅವ್ರಿಗೂ ಕೂಡ ವಿಶ್ ಮಾಡ್ತೀನಿ. ಹಾಗೆ ಚನ್ನಪಟ್ಟಣದ ಚುನಾವಣೆಯಲ್ಲೂ ಕೂಡ ಕ್ಷೇತ್ರಕ್ಕೆ ನಮ್ಮ ಹುಟ್ಟೂರು ಚನ್ನಪಟ್ಟಣ ಆ ತಾಲೂಕಿಗೆ ಬೇಕಾದಷ್ಟು ಘೋಷಣೆ ಮಾಡಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಬಹುಮತ ಆಗಿದೆ. ಅದಕ್ಕೇನ್ ಘೋಷಣೆ ತಾವೆಲ್ಲ ಮಾಡಿದ್ದೀರಿ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಡಿ ಸರ್ ಅಂತ ಅದನ್ನು ಕೂಡ ಕೇಳಿದ್ದೇನೆ. ಜಯದ ವಿಶ್ವಾಸನೂ ಕೂಡ ಅವರಿಗೆ ಬಂದಿದೆ. ಈಗ ಅದಕ್ಕೆ ನಮ್ಮ ಕ್ಷೇತ್ರಕ್ಕೆ ಏನೇನು ಕೊಡಬೇಕು ಅದ ಕೊಡಿ ಅಂತ ಹೇಳಿದೆ. ಉಪಚುನಾವಣೆಗಳಲ್ಲಿ ಚನ್ನಪಟ್ಟಣ ಚುನಾವಣೆ ಯೋಗೀಶಂದ ಮುಂಚೆ ನಾನು ಹೇಳಿದೆ, ಇದೆ ಕಲಾ ಪುರುಷ, ಅವನು ಯೋಗ ಪುರುಷ ಅಂತ. ನಾನು ಕಂಡಂಗೆ ಬಿಜೆಪಿಯವರು ತನುಮನ ಧನ ಎಲ್ಲವನ್ನ ಚನ್ನಪಟ್ಟಣ ತಲುಪಿಸಿದ್ರು. ಅದೇ ತರ JDS ಕೂಡ ತನುಮನ ಧನನ ಯೋಗೀಶ್ಗೆ ಅರ್ಪಿಸಿದ್ರು. ಟೋಟಲಿ ಎಲ್ಲ ಕಾಂಗ್ರೆಸ್, JDS ಅಂಡ್ ಬಿಜೆಪಿ ಎಲ್ಲರೂ ಕೂಡ ಯೋಗೀಶ್ವರಿಗೆ ಬಹಳ ಸಹಾಯವನ್ನ ಎಲ್ಲಾ ತರದಲ್ಲೂ ಸಹಾಯ ಮಾಡಿದ್ದಾರೆ. ಇದು ನಿಖಿಲ್ ಕುಮಾರಸ್ವಾಮಿ ಮೇಲೆ ಕೋಪ ಅಂತಲ್ಲ, ನಾನು ತಿಳಿದ ಮಟ್ಟಿಗೆ ಕುಮಾರಸ್ವಾಮಿ ಅವ್ರ ಮೇಲೆ ಇರ್ತಕ್ಕಂಥ ಕೋಪವನ್ನ ಮಗನ ಮೇಲೆ ತೀರಿಸಿದ್ದಾರೆ. ಅಲ್ಲಲ್ಲೇ ಮಾತನಾಡ್ತಕ್ಕಂಥದ್ದು. ಇವರು ಸೆಂಟ್ರಲ್ ಮಿನಿಸ್ಟರ್ ಆಗಿ 6 ತಿಂಗಳು ಆದ್ಮೇಲೆ ಪ್ರೆಸ್ ಮೀಟ್ ಮಾಡಿದಂಥದ್ದು ಒಂದೇ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇಂಡಸ್ಟ್ರಿ ತತ್ತೀನಿ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಬರೀ ಸಿದ್ದರಾಮಯ್ಯ ವಿರುದ್ಧ ಮಾತಾಡು, DK ಶಿವಕುಮಾರ್ ವಿರುದ್ಧ ಮಾತಾಡು. ಅದಕ್ಕೆ ಜನ ಕೂಡ ಬೇಸೆತ್ತಿದ್ರು. ಎಲ್ಲ ಕೂಡ ಅದು ಒಗ್ಗೂಡಿಸಿ ಇವತ್ತು ಅತ್ಯಧಿಕ ಬಹುಮತದಿಂದ ಚನ್ನಪಟ್ಟಣ ಗೆಲ್ಲಲಿಕ್ಕೆ ಕಾರಣ ಆಗಿದ್ದಾರೆ. ಅದು ಬಿಜೆಪಿಯವರು ಕಾರಣ ಇದ್ದಾರೆ, JDS ಕಾರಣ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಯೋಗೇಶನ್ನ ಗೆಲ್ಲಿಸಿದ್ದಾರೆ.